ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಒಂದು ರೌಂಡ್ ಬೆಂದಿದೆ ಆಗಲೇ. ಅದಕ್ಕೆಲ್ಲ ಒಂಚೂರು ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲ ಹಾಕಿ ಒಂದು ರೌಂಡ್ನ ಬೇಯಿಸಿ ಹದವಾಗಿ ರೆಡಿ ಇದೆ ಫ್ರೈಗೆ. ಅಂದರೆ ಇದು ಖಡಕ್ ಮಟನ್ ಫ್ರೈ ಅಂತ ಇದ್ರ ಹೆಸರು. ಒಂದೊಂದೇ ಈಗ ಸಾಮಗ್ರಿಗಳು ತೋರಿಸ್ತೀವಿ, ಅದು ನೋಡಿ ಆಮೇಲೆ ಬೇಕಾದ್ರೆ ಒಂದೆರಡು ಪೀಸು ಕಳಿಸ್ತೀವಿ. ಟ್ರೈ ಮಾಡಿ ನೀವು. ನೋಡಿ, ಎಣ್ಣೆ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಕರಿಬೇವು, ಪೆಪ್ಪರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡಬೇಕು. ಈಗ ಮಾಡುವ ವಿಧಾನ ನೋಡ್ಕೊಳ್ಳಿ. ಒಂದೊಂದೇ ಸಾಮಗ್ರಿಗಳನ್ನ ಹಾಕಬೇಕು. ಈಗ ಒಂದು ಹೆಂಚು ಕಾದಿದೆ, ಬಿಸಿ ಬಿಸಿ ಬಾಣಲಿಗೆ ಎಣ್ಣೆಯನ್ನು ಹಾಕ್ತಾ ಇದ್ವಿ. ಅದು ಸ್ವಲ್ಪ ಕಾಯಿಲಿ, ಸ್ವಲ್ಪ ಹೀಟ್ ಆಗುತ್ತಲ್ಲ, ಆಗಲೇಬೇಕು. ಈಗ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀವಿ. ಅದನ್ನು ನೆಕ್ಸ್ಟ್ ಈಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು, ಬ್ರೌನಿಶ್ ಆಗೋವರೆಗೂ. ಫ್ರೈ ಮಾಡ್ಕೊಳ್ಳೋಣ, ಹುಷಾರಾಗಿ ಮಾಡ್ಕೊಳ್ಬೇಕು. ಈಗ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀವಿ. ಅದನ್ನ ಚೆನ್ನಾಗಿ ಹುರ್ಕೋಬೇಕು. ಈಗ ಆಗಲೇ ಒಂದು ಸ್ಟೇಜ್ ಬಂದಿದೆ ನೋಡಿ, ಹುರಿದು ಎಲ್ಲ ಬ್ರೌನ್ ಆಗಿದೆ. ಈಗ ಪುದೀನ ಈಗ ಕೊತ್ತಂಬರಿ, ಕೊರಿಯಂಡರ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕದು. ಒಂದು 2-3 ರೌಂಡ್ ಹಾಗೆ ಮಿಕ್ಸ್ ಮಾಡ್ತಾ ಇದ್ದು ಬೇಯುತ್ತೆ ಅಂತ ಇರಬೇಕು. ಅಂದರೆ ಅದು ಸೀದೋಗುತ್ತೆ, ಹೋಗ್ತಿರೋ ಹಾಗೆ ನೋಡ್ಕೋಬೇಕು. ಈಗ ನೋಡಿ, ಬೇಯಿಸ್ಕೊಂಡಿರೋ ಮಟನ್ನ ತಗೊಂಡು ಬಾಣಲಿ ಒಳಗೆ ಹಾಕ್ಕೊಳ್ಳೋಣ, ಹುರಿದಿರೋ ಅಂಥ ಐಟಮ್ ಜೊತೆಗೆ. ಖಡಕ್ ಮಟನ್ ಫ್ರೈ. ಏನೇಳಿ, ಖಡಕ್ ಮಟನ್ ಫ್ರೈ. ನಿಮಗೆ ಗೊಜ್ಜಬೇಕು ಅಂದರೆ ಈಗ ನೋಡಿ, ಮಟನ್ ಜೊತೆ ಬೇಯಿಸಿರ್ತೀವಲ್ಲ, ಆ ನೀರು ಹಾಕ್ಕೊಳ್ಳಿ. ಆದರೆ ಇಲ್ಲೊಬ್ರು ಡ್ರೈಯೇ ಬೇಕು ಅಂತ ಹೇಳಿದ್ರು, ಸೊ ಆದ್ದರಿಂದ ನಾವು ಗೊಜ್ಜನ್ನ ಬಿಟ್ಟು ಮಟನ್ನ ಪ್ಯೂರ್ ಡ್ರೈ ಮಾಡ್ತಾ ಇದ್ದೀವಿ. ಈಗ ನೋಡಿ, ಇದು ಮಿಕ್ಸ್ ಮಾಡ್ತಿದ್ದಂಗೆ ದಯವಿಟ್ಟು ಯಾರು ನೀರು ಸುರಿಸ್ಬೇಡಿ ಬಾಯಲ್ಲಿ. ಇದು ಖಡಕ್ ಮಟನ್ ಫ್ರೈ ಅಂತ.
ನನಗೆ ಮಾತಾಡೋಕ್ಕಾಗ್ತಿಲ್ಲ. ಫ್ರೈ ಮಾಡಬೇಕು 5 ರಿಂದ 3 ನಿಮಿಷ, ಆದರೆ ಒಂದು 5 ನಿಮಿಷನೇ ಮಾಡಿ. ಹೇಗಿರುತ್ತೆ ಅಂದರೆ ಯಾರ ಮನೇಲಪ್ಪ ಇದು ಮಾಡಿರೋದು ಅಂತ ಓಡ್ ಬರ್ಬೇಕು. ನೋಡಿ, ಇದು ಧನಿಯಾ ಪುಡಿ. ಮುಂಚೆ ಬೇಯಿಸ್ಬೇಕಾದ್ರೇ ಕುಕ್ಕರಲ್ಲಿ 1 ಸ್ಪೂನ್ ಹಾಕಿರ್ತೀವಿ. ಈಗ ಇನ್ನೂ ಚೆನ್ನಾಗಿರುತ್ತೆ. ಚಿಲ್ಲಿ ಪೌಡ್ರು ಅದ್ರಲ್ಲಿ ಹಾಕಿದ್ದೀವಿ ಮೊದಲೇ ಬೇಯಿಸ್ಬೇಕಾದ್ರೆ. ಈಗಲೂ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಬಿಡಿಸಿ ಚೆಚ್ಚಿರುವಂಥ ಬೆಳ್ಳುಳ್ಳಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಫೈನಲ್ ಇಂಗ್ರೀಡಿಯೆಂಟ್. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಕಡಕ್ ಮಟನ್ ಫ್ರೈ ಅಲ್ವಾ, ಅದಕ್ಕೆ ಬೆಳ್ಳುಳ್ಳಿ ಇರಲೇಬೇಕು. ಈಗ ಪೆಪ್ಪರ್ ಪೌಡ್ರನ್ನ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋಣ. ಅಂದರೆ ಫ್ರೈ ಅಲ್ವಾ, ಪೆಪ್ಪರ್ ಇದ್ರೇ ಮಜಾ. ಸ್ವಲ್ಪ ಪೆಪ್ಪರು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಇನ್ನೂ ಫೀಲ್ ಆಗಬೇಕು, ಮಟನ್ ಬಾಯಲ್ಲಿ ನೀರು ಸೋರ್ಬೇಕಂದ್ರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬಟ್ ಆದರೂ ಪೆಪ್ಪರ್ ಇದ್ರೇ ಮಜಾ, ಡಿಫ್ರೆಂಟಾಗಿರುತ್ತೆ. ಏನಾದ್ರು ಇವತ್ತೇ ಖಾಲಿ ನೀರು. ನೋಡಿ, ಮಟನ್ ಪೆಪ್ಪರ್ ಫ್ರೈ ಫೈನಲಿ ರೆಡಿ 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 ಟು ಈಟ್. ಹೇಗಿದೆ ನೋಡಿ, ನೋಡಿದ್ರಾ? ಆ ಮಟನ್ನು ಜ್ಯೂಸಿ ಜ್ಯೂಸಿ ಮಟನ್ನು, ಕೊಬ್ಬು ಕೊಬ್ಬು ನೋಡಿ ಹಾಗೇ ನೇತಾಡ್ತಾ ಇದೆ. ಫೈನಲಿ ರೆಡಿ ಆಗಿದೆ. ಒಂದು ಪೀಸ್ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಜ್ಯೂಸಿ ಜ್ಯೂಸಿ ಮಟನ್ ಕಡಕ್ ಪೆಪ್ಪರ್ ಫ್ರೈ. ಆಹಾ, ಬಾಯೆಲ್ಲ ಸುಡ್ತಾ ಇದೆ. ವಾವ್, ವೆರಿ ವೆರಿ ನೈಸ್. ತುಂಬ ಚೆನ್ನಾಗಿದೆ, ಅದ್ಭುತ. ನೀವು ತಿಂದು ಮಾಡಿ ತಿಂದು ಟೇಸ್ಟ್ ಮಾಡಿ ನಾವು ಕಳಿಸಿರೋಂಥ ಒಂದು ಅಪ್ಲೋಡ್ ಮಾಡಿರೋಂಥ ಒಂದು ಕಡಕ್ ಮಟನ್ ಪೆಪ್ಪರ್ ಫ್ರೈ ತಿಂದು ಒಂದು ಕಮೆಂಟ್ ಮಾಡಿ. ಆವಾಗ ನಮಗೂ ಒಂದು ತೃಪ್ತಿ ಆಗುತ್ತೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.